ಆಗ್ತದೆ. ಈಗ ಷಣ್ಮುಖಪ್ಪ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾಳೆಯಿಂದ 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ಅಂದ್ರೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಫಿಕ್ಸ್ ಅಂತ ಹೇಳಿದ್ದಾರೆ. 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ಲಾರಿ ಮಾಲೀಕರ ಒಕ್ಕೂಟದಿಂದ ಘೋಷಣೆ ಆಗಿದೆ. ಸಭೆಯನ್ನು ನಡೆಸಿದ್ರೆ ಇವತ್ತು ಸಭೆ ಬಳಿಕ ಘೋಷಣೆಯನ್ನ ಮಾಡಿದ್ದಂತ ಷಣ್ಮುಖಪ್ಪ ಅವರು ಈ ಲಾರಿ ಮಾಲೀಕರ ಸಂಘದಲ್ಲೇ ಒಂದಷ್ಟು ಪರಾವಿರೋಧಗಳಿದೆ ಈ ಮುಷ್ಕರದ ವಿಚಾರವಾಗಿ. ಆದ್ರೆ ಷಣ್ಮುಖಪ್ಪ ಅವರು ಕರೆ ಕೊಟ್ಟಿರುವಂತ ಈ ಮುಷ್ಕರಕ್ಕೆ 7 ಲಕ್ಷ ಲಾರಿಗಳು ನಾಳೆ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ರಸ್ತೆಗೆ ಇಳಿಯೋದಿಲ್ಲ. ಈಗ ಹಲವಾರು ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ವಿ, ಅದೇ ತರ ಡಿಜಿ ಸಾಹೇಬರಿಗೆ ಪತ್ರ ಬರೆದಿದ್ವಿ, ಎಲ್ಲರಿಗೂ ಪತ್ರ ಆಲ್ರೆಡಿ ಬರೆದಾಗಿದೆ, ಒಂದು ಗೆಡುವನ್ನು ಕೊಟ್ಟಾಗಿದೆ. ಇದ್ರ ತನಕ ಏನೇ ಸರ್ಕಾರದಿಂದ ನಮ್ಮನ್ನ ಬುಲಾವ್ ಬಂದಿಲ್ಲ. ಆದ್ರಿಂದ 15 ದಿವಸ ಮುಂದೆನೆ 14ನೇ ತಾರೀಕು ಮಿಡ್ ನೈಟ್ ಇಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಿದವರಂಗ ಎಂಬ ಸಬ್ಜೆಕ್ಟ್ ನ ಆಲ್ರೆಡಿ ಕ್ಲಿಯರ್ ಆಗಿ ತಿಳಿಸಿದೀವಿ. ಮೊದಲನೇ ಬೇಡಿಕೆ ಡೀಸೆಲ್ ಹೈಕ್. ಈ 6 ತಿಂಗಳಲ್ಲಿ ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಜೂನ್ ತಿಂಗಳು ₹3, ಈಗ 2ನೇ ತಾರೀಕು ₹2. ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಲಾರಿಯವರು ಬಹಳ ದೊಡ್ಡ ಸಂಕಟಕ್ಕಾಗಿದೆ. ಈಗ ಹಲವಾರು ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ವಿ, ಅದೇ ತರ ಡಿಜಿ ಸಾಹೇಬರಿಗೆ ಪತ್ರ ಬರೆದಿದ್ವಿ, ಎಲ್ಲರಿಗೂ ಪತ್ರ ಆಲ್ರೆಡಿ ಬರೆದಾಗಿದೆ, ಒಂದು ಗೆಡುವನ್ನು ಕೊಟ್ಟಾಗಿದೆ. ಇದ್ರ ತನಕ ಏನೇ ಸರ್ಕಾರದಿಂದ ನಮ್ಮನ್ನ ಬುಲಾವ್ ಬಂದಿಲ್ಲ. ಆದ್ರಿಂದ 15 ದಿವಸ ಮುಂದೆನೆ 14ನೇ ತಾರೀಕು ಮಿಡ್ ನೈಟ್ ಇಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಿದವರಂಗ ಎಂಬ ಸಬ್ಜೆಕ್ಟ್ ನ ಆಲ್ರೆಡಿ ಕ್ಲಿಯರ್ ಆಗಿ ತಿಳಿಸಿದೀವಿ. ಮೊದಲನೇ ಬೇಡಿಕೆ ಡೀಸೆಲ್ ಹೈಕ್. ಈ 6 ತಿಂಗಳಲ್ಲಿ ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಜೂನ್ ತಿಂಗಳು ₹3, ಈಗ 2ನೇ ತಾರೀಕು ₹2. ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಲಾರಿಯವರು ಬಹಳ ದೊಡ್ಡ ಸಂಕಟಕ್ಕಾಗಿದೆ. ನಮ್ಮ ಅಸೋಸಿಯೇಷನ್ ಮೊನ್ನೆ ಒಂದು ಝೂಮ್ ಮೀಟಿಂಗ್ ಮಾಡಿದ್ವಿ. 31 ಜಿಲ್ಲೆಯಿಂದನೂ 70-80 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ಲಸ್ ಇದು ಈ ತರ ಒಂದು ಶಾರ್ಟ್ ನೋಟಿಸ್ ಅಲ್ಲಿ ನಾನು ಮುಷ್ಕರ ಮಾಡ್ತೀನಿ ಅಂತ ಹೇಳೋದಕ್ಕೆ ನಮ್ಮವ್ರು ಯಾರು ಸಿದ್ಧ ಇಲ್ಲ. ಯಾಕಂದ್ರೆ ಬಹಳ ಕೆಲಸಗಳಿದೆ, ಜಿಲ್ಲೆಗಳಲ್ಲಿ ಏನ್ ನಡೀತಾ ಇದೆ, ಜಿಲ್ಲೆಯಿಂದ ಪ್ರೊಡಕ್ಷನ್ಗಳು ಏನಿದೆ ಎಲ್ಲ ನೋಡ್ಬಿಟ್ಟು ಮಾಡಬೇಕು. ನಮ್ಮ ಜಿಲ್ಲೆ ಮಾಲೀಕರ ಸಂಘದವ್ರನ್ನೆಲ್ಲ ಕರೆದ್ವಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಅವ್ರನ್ನೆಲ್ಲ. ಅವ್ರು ಯಾರು ಸಿದ್ಧ ಇಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ ಸರ್ ಇದು. ಯಾಕಂದ್ರೆ ಒಂದು ಇಶ್ಯೂ ತಗೊಂಡು ನೀವು ಹೊರಡೋದು ನಾವು ಸರಿಪಡಲ್ಲ. ಯಾಕಂದ್ರೆ ನಮಗೆ ಟೋಲ್ ಇಶ್ಯೂಸ್ ಇದೆ, RTO ಅಲ್ಲಿ FC ಫೀಸ್ಗಳ ಇಶ್ಯೂಗಳಿದೆ, ಇವೆಲ್ಲ ಇದಾವೆ. ಎಲ್ಲ ಸೇರಿಸಿ ನಾವು ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ ನಾವು ಎಲ್ಲ ಜಿಲ್ಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗೂ ನಾವೆಲ್ಲ ಲೆಟರ್ಸ್ ಕೊಟ್ಟು ಅಕ್ನಾಲೇಜ್ಮೆಂಟ್ಸ್ ತಂದು ನಾವು ಅದನ್ನು ಜೋಡಿಸಿ ಸರ್ಕಾರಕ್ಕೆ ಕಳಿಸ್ಕೊಟ್ಟು, ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ಎಲ್ಲ ಮಾಡಿ ಟೈಮ್ ಕೊಡ್ಬೇಕು ಸರ್ಕಾರಕ್ಕೆ. ಡಿಸಿಷನ್ ತಗೊಳ್ಳೋಕೆ ಟೈಮ್ ಕೊಡಿ. ಈಗ ಕ್ರೂಡ್ ಆಯಿಲ್ $45 ಬಂದಿದೆ, ₹3 ವ್ಯಾಟ್ ಕಮ್ಮಿ ಆಯಿತು. ವ್ಯಾಟ್ ಸೇರಿಸ್ಕೊಂಡ್ರು 3%. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ ನೋಡಿ, ಒಂದು ಕಡೆ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ 7 ಲಕ್ಷ ಲಾರಿಗಳು ರಸ್ತೆಗೆ ಇಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ 7 ಲಕ್ಷ ಲಾರಿಗಳು ರಸ್ತೆಗೆ ಇಳಿಯದೇ ಇದ್ರೆ ಏನ್ ಸಮಸ್ಯೆ ಆಗಬಹುದು? ಆದ್ರೆ ಪ್ರಮುಖವಾಗಿ 6 ತಿಂಗಳಲ್ಲಿ ₹5.50 ಡೀಸೆಲ್ ದರ ಹೆಚ್ಚಳ ಆಗಿರೋದಕ್ಕೆ ಪ್ರಮುಖವಾದಂತಹ ಈ ಬೇಡಿಕೆಯನ್ನ ಮುಂದಿಟ್ಕೊಂಡು ಸರ್ಕಾರ ಈ ಕೂಡಲೇ ದರವನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆಗೆ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ. ಒಂದು ವೇಳೆ ರಾಜ್ಯದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳೇನಾದ್ರೂ ಏಕಾಏಕಿ ನಿಂತ್ರೆ ಎಸೆನ್ಷಿಯಲ್ ಸರ್ವಿಸ್ ಅಂತ ನಾವೇನ್ ನೋಡ್ತೀವಿ, ಹೂವು, ಹಣ್ಣು, ತರಕಾರಿ, ಹಾಲು, ಮೆಡಿಸಿನ್ ಇದೆಲ್ಲದೂ ಕೂಡ ಹಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ಇವರು ಎಸೆನ್ಷಿಯಲ್ ಸರ್ವಿಸ್ಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸ್ವಯಂ ಪ್ರೇರಿತರಾಗಿ ಅವರೇ ಖುದ್ದಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿದ್ರೆ ಅಂತವ್ರನ್ನ ನಾವು ತಡೆಯೋಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಏನಾದ್ರೂ ಶುರು ಆದ್ರೆ ಈ ಒಂದು ಮುಷ್ಕರ ನಾಳೆ ಸರ್ವಿಸ್ ಯಾವ್ದೆಲ್ಲ ಹಿಟ್ ಆಗುತ್ತೆ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಲಿಕ್ಕಿದೆ. ಆದ್ರೆ ಸದ್ಯಕ್ಕೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದ್ರೆ
12 ಗಂಟೆಗಲ್ಲ 10 ಗಂಟೆಯಿಂದನೇ ಕೂಡ ಬೆಂಗಳೂರಿಗೆ ಬರುವಂತಹ ಲಾರಿಗಳು, ಬೆಂಗಳೂರಿನಲ್ಲೇ ಇರುವಂತಹ ಲಾರಿ ಟ್ರಕ್ಗಳು ನಿಲ್ಲಿಸ್ತೀವಿ ಅಂತ ಹೇಳಿ ಯಶವಂತಪುರ, ನೆಲಮಂಗಲ ಭಾಗದಲ್ಲಿ ಯಾವುದೆಲ್ಲ ಇವತ್ತು ಹೋಗ್ಬೇಕಾಗಿತ್ತು ಸರ್ವಿಸಿಗೆ ಅದೆಲ್ಲನೂ ಕೂಡ ಸ್ಟಾಪ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಮೂಲಗಳಿಂದ ಸಿಗ್ತಾ ಇದೆ. ಒಂದು ವೇಳೆ ಈ ರೀತಿ ಏನಾದ್ರು ಆದ್ರೆ ಹಾಲು, ಹಣ್ಣು ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಏನೆಲ್ಲ ಇದೆ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಇದರ ಇಂಡೈರೆಕ್ಟ್ ಎಫೆಕ್ಟ್ ಯಾರಿಗಾಗುತ್ತೆ ಅಂತ ಹೇಳಿದ್ರೆ ರೈತರು. ಯಾಕಂದ್ರೆ ರೈತರು ಬೆಳೆದಂತಹ ಬೆಳೆಗಳು ಪ್ರತಿನಿತ್ಯ ಅದನ್ನ ಡೆಲಿವರಿ ಮಾಡಬೇಕು, ಅದು ಗ್ರಾಹಕರಿಗೆ ತಲುಪಬೇಕು. ಅದೇನಾದ್ರೂ ಒಂದೆರಡು ದಿನ ಏನಾದ್ರೂ ಹಾಗೆ ಸ್ಥಗಿತಗೊಂಡ್ರೆ ಅದು ಕೊಳೆಯುವಂಥದ್ದು, ರೈತರಿಗೆ ನಷ್ಟ ಆಗುವಂಥದ್ದು, ಮತ್ತೊಂದ್ ಕಡೆ ಗ್ರಾಹಕರು ಈ ಒಂದು ಅಗತ್ಯ ವಸ್ತುಗಳಿಗೆ ಪರದಾಡಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಲಾರಿ ಮಾಲೀಕರ ಷಣ್ಮುಗ ಏನ್ ಹೇಳಿದ್ರು ಅಂದ್ರೆ, ಅಧ್ಯಕ್ಷ ನಾವು ಈಗಲೂ ತಯಾರಿದ್ದೀವಿ ಸರ್ಕಾರದ ಜೊತೆ ಮಾತುಕತೆಗೆ ಅಂತ ಹೇಳಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ. ನೋಡಿ ಆಗ್ತದೆ ಈಗ ಷಣ್ಮುಗಪ್ಪ ಅವರು ಕನ್ಫರ್ಮ್ ಮಾಡಿದ್ದಾರೆ, ನಾಳೆಯಿಂದ 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ಅಂದ್ರೆ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಫಿಕ್ಸ್ ಅಂತ ಹೇಳಿದ್ದಾರೆ. 7 ಲಕ್ಷ ಲಾರಿಗಳು ರಸ್ತೆಗಿಳಿಯೋದಿಲ್ಲ. ಲಾರಿ ಮಾಲೀಕರ ಒಕ್ಕೂಟದಿಂದ ಘೋಷಣೆ ಆಗಿದೆ. ಸಭೆಯನ್ನು ನಡೆಸಿದ್ರು ಇವತ್ತು. ಸಭೆ ಬಳಿಕ ಘೋಷಣೆಯನ್ನ ಮಾಡಿದ್ದಂತ ಷಣ್ಮುಗಪ್ಪ ಅವರು ಈ ಲಾರಿ ಮಾಲೀಕರ ಸಂಘದಲ್ಲೇ ಒಂದಷ್ಟು ಪರಾವಿರೋಧಗಳಿದೆ ಈ ಮುಷ್ಕರದ ವಿಚಾರವಾಗಿ. ಆದ್ರೆ ಷಣ್ಮುಗಪ್ಪ ಅವರು ಕರೆ ಕೊಟ್ಟಿರುವಂತಹ ಈ ಮುಷ್ಕರಕ್ಕೆ 7 ಲಕ್ಷ ಲಾರಿಗಳು ನಾಳೆ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ರಸ್ತೆಗೆ ಇಳಿಯೋದಿಲ್ಲ. ಈಗ ಹಲವಾರು ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ವಿ, ಅದೇ ತರ ಡಿಜಿ ಸಾಹೇಬರಿಗೆ ಪತ್ರ ಬರೆದಿದ್ವಿ. ಎಲ್ಲರಿಗೂ ಪತ್ರ ಆಲ್ರೆಡಿ ಬರೆದಾಗಿದೆ, ಒಂದು ಗೆಡುವನ್ನು ಕೊಟ್ಟಾಗಿದೆ. ಇದ್ರ ತನಕ ಏನೇ ಸರ್ಕಾರದಿಂದ ನಮ್ಮನ್ನ ಬುಲಾವ್ ಬಂದಿಲ್ಲ. ಆದ್ರಿಂದ 15 ದಿವಸ ಮುಂದೆನೆ 14ನೇ ತಾರೀಕು ಮಿಡ್ ನೈಟ್ ಇಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಿದವರಂಗ ಎಂಬ ಸಬ್ಜೆಕ್ಟ್ ನ ಆಲ್ರೆಡಿ ಕ್ಲಿಯರ್ ಆಗಿ ತಿಳಿಸಿದೀವಿ. ಮೊದಲನೇ ಬೇಡಿಕೆ ಡೀಸೆಲ್ ಹೈಕ್. ಈ 6 ತಿಂಗಳಲ್ಲಿ ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಜೂನ್ ತಿಂಗಳು ₹3, ಈಗ 2ನೇ ತಾರೀಕು ₹2. ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಲಾರಿಯವರು ಬಹಳ ದೊಡ್ಡ ಸಂಕಟಕ್ಕಾಗಿದ್ದಾರೆ. ಈಗ ಹಲವಾರು ಸಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ವಿ, ಅದೇ ತರ ಡಿಜಿ ಸಾಹೇಬರಿಗೆ ಪತ್ರ ಬರೆದಿದ್ವಿ. ಎಲ್ಲರಿಗೂ ಪತ್ರ ಆಲ್ರೆಡಿ ಬರೆದಾಗಿದೆ, ಒಂದು ಗೆಡುವನ್ನು ಕೊಟ್ಟಾಗಿದೆ. ಇದ್ರ ತನಕ ಏನೇ ಸರ್ಕಾರದಿಂದ ನಮ್ಮನ್ನ ಬುಲಾವ್ ಬಂದಿಲ್ಲ. ಆದ್ರಿಂದ 15 ದಿವಸ ಮುಂದೆನೆ 14ನೇ ತಾರೀಕು ಮಿಡ್ ನೈಟ್ ಇಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಿದವರಂಗ ಎಂಬ ಸಬ್ಜೆಕ್ಟ್ ನ ಆಲ್ರೆಡಿ ಕ್ಲಿಯರ್ ಆಗಿ ತಿಳಿಸಿದೀವಿ. ಮೊದಲನೇ ಬೇಡಿಕೆ ಡೀಸೆಲ್ ಹೈಕ್. ಈ 6 ತಿಂಗಳಲ್ಲಿ ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಜೂನ್ ತಿಂಗಳು ₹3, ಈಗ 2ನೇ ತಾರೀಕು ₹2. ₹5.50 ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಲಾರಿಯವರು ಬಹಳ ದೊಡ್ಡ ಸಂಕಟಕ್ಕಾಗಿದ್ದಾರೆ. ನಮ್ಮ ಅಸೋಸಿಯೇಷನ್ ಮೊನ್ನೆ ಒಂದು ಝೂಮ್ ಮೀಟಿಂಗ್ ಮಾಡಿದ್ವಿ. 31 ಜಿಲ್ಲೆಯಿಂದನೂ 70-80 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಪ್ಲಸ್ ಇದು ಈ ತರ ಒಂದು ಶಾರ್ಟ್ ನೋಟಿಸ್ ಅಲ್ಲಿ ನಾನು ಮುಷ್ಕರ ಮಾಡ್ತೀನಿ ಅಂತ ಹೇಳೋದಕ್ಕೆ ನಮ್ಮವ್ರು ಯಾರು ಸಿದ್ಧ ಇಲ್ಲ. ಯಾಕಂದ್ರೆ ಬಹಳ ಕೆಲಸಗಳಿದೆ, ಜಿಲ್ಲೆಗಳಲ್ಲಿ ಏನ್ ನಡೀತಾ ಇದೆ, ಜಿಲ್ಲೆಯಿಂದ ಪ್ರೊಡಕ್ಷನ್ಗಳೇನಿದೆ ಎಲ್ಲ ನೋಡ್ಬಿಟ್ಟು ಮಾಡಬೇಕು. ನಮ್ಮ ಜಿಲ್ಲೆ ಮಾಲೀಕರ ಸಂಘದವ್ರನ್ನೆಲ್ಲ ಕರೆದ್ವಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಅವ್ರನ್ನೆಲ್ಲ. ಅವ್ರು ಯಾರು ಸಿದ್ಧ ಇಲ್ಲ, ನಮ್ಮ ಕೈಲಿ ಆಗಲ್ಲ ಸರ್ ಇದು. ಯಾಕಂದ್ರೆ ಒಂದು ಇಶ್ಯೂ ತಗೊಂಡು ನೀವು ಹೊರಡೋದು ನಾವು ಸರಿಪಡಲ್ಲ. ಯಾಕಂದ್ರೆ ನಮಗೆ ಟೋಲ್ ಇಶ್ಯೂಸ್ ಇದೆ, RTO FC ಫೀಸ್ಗಳ ಇಶ್ಯೂಗಳಿದೆ, ಇವೆಲ್ಲ ಇದಾವೆ. ಎಲ್ಲ ಸೇರಿಸಿ ನಾವು ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ ನಾವು ಎಲ್ಲ ಜಿಲ್ಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗೂ ನಾವೆಲ್ಲ ಲೆಟರ್ಸ್ ಕೊಟ್ಟು ಅಕ್ನಾಲೇಜ್ಮೆಂಟ್ಸ್ ತಂದು ನಾವು ಅದನ್ನು ಜೋಡಿಸಿ ಸರ್ಕಾರಕ್ಕೆ ಕಳಿಸ್ಕೊಟ್ಟು, ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ಎಲ್ಲ ಮಾಡಿ ಟೈಮ್ ಕೊಡ್ಬೇಕು ಸರ್ಕಾರಕ್ಕೆ. ಡಿಸಿಷನ್ ತಗೊಳ್ಳೋಕೆ ಟೈಮ್ ಕೊಡಿ. ಈಗ ಕ್ರೂಡ್ ಆಯಿಲ್ $45 ಬಂದಿದೆ, ₹3 ವ್ಯಾಟ್ ಕಮ್ಮಿ ಆಯಿತು. ವ್ಯಾಟ್ ಸೇರಿಸ್ಕೊಂಡ್ರು 3%. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ನೋಡಿ, ಒಂದು ಕಡೆ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ